ಗೊಂಬೆ ಆಡ್ಸೋನು ಮೇಲ್ ಕುಳ್ತಿರ್ಬೋದು, ಆದ್ರೆ ಕಡ್ಡಿ ಆಡ್ಸೋನು ಪಕ್ಕದಲ್ಲೇ ಕುಳ್ತಿರ್ತಾನೆ. ಹುಷಾರು, ಅವನ್ ಹೆಸರು ಕಾಮೆಂಟ್ ಮಾಡಿ. ಯಾವತ್ತಿಗೂ ನೆನಸಾಗದ ನನ್ನ 2 ಆಸೆಗಳು, ಒಂದು ನಿನ್ನ ಪಡೆಯೋಕೆ, ಇನ್ನೊಂದು ನಿನ್ನ ಮರೆಯೋಕೆ. ಮದುವೆಯ ನಂತರ ಹೆಂಡತಿಯ ಹಣೆ ಬರಹ ದೇವರು ಬರೆಯೋದಿಲ್ಲ, ಕಟ್ಕೊಂಡಿರುವ ಗಂಡ ಬರೀತಾನೆ. ಯಾರು ಹೇಳಿದ್ ನಿಮ್ಗೆ ಹುಡುಗಿರೆಲ್ಲ ಮೋಸ ಮಾಡ್ತಾರೆ ಬಿಟ್ಟೋಗ್ತಾರೆ ಅಂತ? ನೀನ್ ಅವಳಿಗೆ ಪ್ರೀತಿ ಮಾಡೋ ತರ ಪ್ರೀತಿ ಕೊಟ್ರೆ ಅವಳು ನಿನ್ಗೆ ತಾಯಿ ತರ ಪ್ರೀತಿ ಕೊಡ್ತಾಳೆ. ಗಂಡನ್ ಮನೆಯಲ್ಲಿ 100 ಜನ ಶತ್ರುಗಳಿದ್ರು ಅವಳ ಪರವಾಗಿ ಗಂಡ ನಾನಿದ್ದೀನಿ ಅಂತ ಭರೋಸೆ ಕೊಟ್ರೆ ಸಾಕು, ಖುಷಿಯಾಗಿರ್ತೀವಿ. ತಾಯಿ ಜೀವ ಕೊಟ್ರೆ ಹೆಂಡತಿ ಜೀವನ ಕೊಡ್ತಾಳೆ. ಅದಕ್ಕೆಲ್ಲ ಹೇಳೋದು ತಾಯಿ ಮತ್ತು ಹೆಂಡತಿ ಒಬ್ಬ ಗಂಡಿನ 2 ಕಣ್ಣುಗಳು ಅಂತ. 2000 ಅಲ್ಲ, 2070 ಬಂದ್ರು ನಮ್ ಸಿಂಗಲ್ ಹುಡುಗರ ಕಷ್ಟ ಹೋಗಲ್ಲ ಗುರು. 100 ಜನ 100 ಮಾತಾಡಿದ್ರು ನಾನು ನನ್ ದಾರಿಲೇ ಬದುಕೋದು, ಯಾರೇನ್ ಅನ್ಕೊಂಡ್ರು ನನಗ್ ಬೇಡ. ಬೇರೆಯವ್ರಿಗೆ ಸಲಾಂ ಹೊಡೆಯೋ ಅವಶ್ಯಕತೆ ಇಲ್ಲ. ಸೋತ್ರು ಸರಿ ಗೆದ್ರು ಸರಿ, ಗತ್ತಲ್ಲೇ ಇರ್ತೀನಿ. ಒಂದು ತಪ್ಪನ್ನು ಹುಡುಕಿ ದೂರ ಆಗೋದು ದೊಡ್ಡದಲ್ಲ, 100 ತಪ್ಪಗಳನ್ನ ಕ್ಷಮಿಸಿ ಜೊತೆಯಲ್ಲಿ ಇರುವುದೇ ನಿಜವಾದ ಪ್ರೀತಿ. ಮನುಷ್ಯನಿಗೆ ಅಹಂಕಾರ ಬರೋದಕ್ಕೆ 2 ಕಾರಣ, ಒಂದು ಸೌಂದರ್ಯ, ಇನ್ನೊಂದು ಹಣ. ನಾವು ಬೆಲೆ ಕೊಡಬೇಕಾಗಿದ್ದು ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಮಾತ್ರ, ವ್ಯಕ್ತಿಯ ಹತ್ರ ಇರೋ ದುಡ್ಡಿಗಲ್ಲ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಹುಚ್ಚ ಆಗ್ತೀಯ, ನಿನ್ ಬಗ್ಗೆ ಯೋಚನೆ ಮಾಡು, ರಿಚ್ ಆಗ್ತೀಯ. 100 ರೂಪಾಯಿ ಇರುವನು ನೆಮ್ಮದಿಯಿಂದ ನಿದ್ದೆ ಮಾಡುತ್ತಿರುವನೆಂದರೆ 100 ಕೋಟಿ ರೂಪಾಯಿ ಇರುವವನಿಗೆ ಸಮ. 100 ಕೋಟಿ ಇದ್ರೂ ನೆಮ್ಮದಿಯಿಂದ ನಿದ್ದೆ ಮಾಡಿಲ್ಲ ಎಂದ್ರೆ ಆ ದುಡ್ಡು 1 ರೂಪಾಯಿಗೂ ಸಮ. ಹೆತ್ತ ತಂದೆ ತಾಯಿಗೆ 1 ಹೊತ್ತು ಊಟ ಹಾಕದ ಮಕ್ಕಳು ಎಷ್ಟು ಕೋಟಿ ಸಂಪಾದನೆ ಮಾಡಿದ್ರೆ ಏನೂ ಪ್ರಯೋಜನ? ದುಡ್ಡು ಮಿತ್ರನ್ನ ಶತ್ರು ಮಾಡುತ್ತೆ, ಶತ್ರುನ ಮಿತ್ರನಾಗಿ ಮಾಡುತ್ತೆ. ಏನಂತೀರಾ? ಕಾಮೆಂಟ್ ಮಾಡಿ. ನಮ್ಮ ಕರ್ನಾಟಕದ ರಾಜ್ಯ ಮರ ಯಾವುದು ಮಗು? ಶ್ರೀಗಂಧ ಮರವು. ಉತ್ತರ ಸರಿ ಇದ್ರೆ ಲೈಕ್ ಮಾಡಿ. ಜೀವನಕ್ಕೊಂದು ಅರ್ಥ ಸಿಗ್ಬೇಕೆಂದ್ರೆ ಇಷ್ಟ ಬಂದಂತೆ ಬದುಕಬೇಕು, ಕಷ್ಟ ಬಂದ್ರೂ ಎದುರಿಸ್ಬೇಕು. ಮನುಷ್ಯನ ಜೀವನದಲ್ಲಿ ದುಡ್ಡು ಮುಖ್ಯ ಅಲ್ಲ, ಆದ್ರೆ ನೀನ್ ಸಂಪಾದನೆ ಮಾಡಿಲ್ಲ ಅಂದ್ರೆ ನಿನ್ ಮನೆಯವರು ಕೂಡ ನಿನ್ಗೆ ಗೌರವ ಕೊಡಲ್ಲ. ಮರ್ಯಾದೆ ಎಲ್ರಿಗೂ ಕೊಡೋಣ, ಆದ್ರೆ ನಂಬಿಕೆ ಯೋಗ್ಯತೆ ಇರುವವರಿಗೆ ಮಾತ್ರ ಇಡೋಣ. ಪವನ ಪುತ್ರ ಹನುಮಂತನ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ. ಜೈ ಆಂಜನೇಯ, ಜೈ ಶ್ರೀರಾಮ್. ತಂದೆ ಆಂಜನೇಯ ಎಲ್ಲರನ್ನೂ ಕಾಪಾಡು ತಂದೆ, ನಿನ್ನ ದಯೆ ಸದಾ ನಮ್ಮ ಮೇಲೆ ಇರಲಿ. ಜೈ